ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಣ್ಯಾ ರಾವ್ಗೆ 1 ವರ್ಷ ಜೈಲೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಈಗ ಹೊರಬಿದ್ದಿದೆ. ರಣ್ಯಾ ರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿಯಾಗಿದೆ. ಆ ಮೂಲಕ ರಣ್ಯಾ ರಾವ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ 1 ವರ್ಷಗಳ ಕಾಲ ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳು ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಅನ್ನುವ ಸೂಚನೆಯನ್ನ ಕೊಡಲಾಗಿದೆ. ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು. ರಣ್ಯಾ ರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಂದಿದೆ. ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾ ರಾವ್ ತಿಂಗಳುಗಳಿಂದಲೂ ಕೂಡ ಜೈಲಿನಲ್ಲೇ ಇದ್ದಾಳೆ. ಈಗ ರಣ್ಯಾ ರಾವ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಕಾಫೆ ಫೋಜಾ ಅಡ್ವೈಸರಿ ಕಮಿಟಿಯ ಆಧಾರದ ಮೇಲೆ ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಣ್ಯಾ ರಾವ್ಗೆ 1 ವರ್ಷ ಜೈಲೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಈಗ ಹೊರಬಿದ್ದಿದೆ. ರಣ್ಯಾ ರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿಯಾಗಿದೆ. ಆ ಮೂಲಕ ರಣ್ಯಾ ರಾವ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ 1 ವರ್ಷಗಳ ಕಾಲ ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳು ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಅನ್ನುವ ಸೂಚನೆಯನ್ನ ಕೊಡಲಾಗಿದೆ. ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು. ರಣ್ಯಾ ರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಂದಿದೆ. ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾ ರಾವ್ ತಿಂಗಳುಗಳಿಂದಲೂ ಕೂಡ ಜೈಲಿನಲ್ಲೇ ಇದ್ದಾಳೆ. ಈಗ ರಣ್ಯಾ ರಾವ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಕಾಫೆ ಫೋಜಾ ಅಡ್ವೈಸರಿ ಕಮಿಟಿಯ ಆಧಾರದ ಮೇಲೆ ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಣ್ಯಾ ರಾವ್ಗೆ 1 ವರ್ಷ ಜೈಲೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಈಗ ಹೊರಬಿದ್ದಿದೆ. ರಣ್ಯಾ ರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿಯಾಗಿದೆ. ಆ ಮೂಲಕ ರಣ್ಯಾ ರಾವ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ 1 ವರ್ಷಗಳ ಕಾಲ ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳು ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಅನ್ನುವ ಸೂಚನೆಯನ್ನ ಕೊಡಲಾಗಿದೆ. ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು. ರಣ್ಯಾ ರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಂದಿದೆ. ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾ ರಾವ್ ತಿಂಗಳುಗಳಿಂದಲೂ ಕೂಡ ಜೈಲಿನಲ್ಲೇ ಇದ್ದಾಳೆ. ಈಗ ರಣ್ಯಾ ರಾವ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಕಾಫೆ ಫೋಜಾ ಅಡ್ವೈಸರಿ ಕಮಿಟಿಯ ಆಧಾರದ ಮೇಲೆ ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಣ್ಯಾ ರಾವ್ಗೆ 1 ವರ್ಷ ಜೈಲೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಈಗ ಹೊರಬಿದ್ದಿದೆ. ರಣ್ಯಾ ರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿಯಾಗಿದೆ. ಆ ಮೂಲಕ ರಣ್ಯಾ ರಾವ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ 1 ವರ್ಷಗಳ ಕಾಲ ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳು ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಅನ್ನುವ ಸೂಚನೆಯನ್ನ ಕೊಡಲಾಗಿದೆ. ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು. ರಣ್ಯಾ ರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಂದಿದೆ. ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳಿಗೆ
1 ವರ್ಷ ಜೈಲೇ ಗತಿಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾ ರಾವ್ ತಿಂಗಳುಗಳಿಂದಲೂ ಕೂಡ ಜೈಲಿನಲ್ಲೇ ಇದ್ದಾಳೆ. ಈಗ ರಣ್ಯಾ ರಾವ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಕಾಫೆ ಫೋಜಾ ಅಡ್ವೈಸರಿ ಕಮಿಟಿಯ ಆಧಾರದ ಮೇಲೆ ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಣ್ಯಾ ರಾವ್ಗೆ 1 ವರ್ಷ ಜೈಲೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಈಗ ಹೊರಬಿದ್ದಿದೆ. ರಣ್ಯಾ ರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿಯಾಗಿದೆ. ಆ ಮೂಲಕ ರಣ್ಯಾ ರಾವ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ 1 ವರ್ಷಗಳ ಕಾಲ ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳು ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಅನ್ನುವ ಸೂಚನೆಯನ್ನ ಕೊಡಲಾಗಿದೆ. ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು. ರಣ್ಯಾ ರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಂದಿದೆ. ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾ ರಾವ್ ತಿಂಗಳುಗಳಿಂದಲೂ ಕೂಡ ಜೈಲಿನಲ್ಲೇ ಇದ್ದಾಳೆ. ಈಗ ರಣ್ಯಾ ರಾವ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಕಾಫೆ ಫೋಜಾ ಅಡ್ವೈಸರಿ ಕಮಿಟಿಯ ಆಧಾರದ ಮೇಲೆ ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಣ್ಯಾ ರಾವ್ಗೆ 1 ವರ್ಷ ಜೈಲೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಈಗ ಹೊರಬಿದ್ದಿದೆ. ರಣ್ಯಾ ರಾವ್ ಸೇರಿ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿಯಾಗಿದೆ. ಆ ಮೂಲಕ ರಣ್ಯಾ ರಾವ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ 1 ವರ್ಷಗಳ ಕಾಲ ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳು ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಅನ್ನುವ ಸೂಚನೆಯನ್ನ ಕೊಡಲಾಗಿದೆ. ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು. ರಣ್ಯಾ ರಾವ್ಗೆ 1 ವರ್ಷ ಜೈಲಿನ ಕಂಬಿಯೇ ಗತಿಯಾಗಿದೆ. 1 ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ರಣ್ಯಾ ರಾವ್. ಕಾಫೆ ಫೋಜಾ ಅಡ್ವೈಸರಿ ಬೋರ್ಡ್ನಿಂದ ಆದೇಶ ಹೊರಬಂದಿದೆ. ರಣ್ಯಾ ರಾವ್ ಸೇರಿದಂತೆ 3 ಆರೋಪಿಗಳಿಗೆ 1 ವರ್ಷ ಜೈಲೇ ಗತಿಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾ ರಾವ್ ತಿಂಗಳುಗಳಿಂದಲೂ ಕೂಡ ಜೈಲಿನಲ್ಲೇ ಇದ್ದಾಳೆ. ಈಗ ರಣ್ಯಾ ರಾವ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಕಾಫೆ ಫೋಜಾ ಅಡ್ವೈಸರಿ ಕಮಿಟಿಯ ಆಧಾರದ ಮೇಲೆ